ವೆಲ್ಕಮ್ ಬ್ಯಾಕ್. ನೋಡಿ, ಪರಪ್ಪನ ಅಗ್ರಹಾರದಲ್ಲಿ ನಾವು ಯಾವಾಗ್ಲೂ ಕೂಡ ವರ್ಷಕ್ಕೊಂದ್ಸಲಿನಾದ್ರೂ ಕೇಳ್ತೀವಿ, ಒಳಗಡೆ ಈ ತರ ರಾಜಾತಿಥ್ಯ ಸಿಗ್ತಾ ಇದೆ, ಫೋನ್ ಯೂಸ್ ಮಾಡೋದು. ಆ ಉಮೇಶ್ ರೆಡ್ಡಿ ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು ಈಗ ಕಳೆದ 8-10 ತಿಂಗಳ ಹಿಂದೆ. ಏನಾಗ್ತಾ ಇದೆ ಜೈಲಿನಲ್ಲಿ ನೋಡಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ. ಪ್ರಜ್ವಲ್ ರೇವಣ್ಣ ಬಳಿ ಮೊಬೈಲ್ ಪತ್ತೆ ಆಗಿದೆ. ನಿನ್ನೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ ವೇಳೆ ಈ ವಿಚಾರ ಬಯಲಾಗಿದೆ. ಫೋನ್ ಜಪ್ತಿ ಮಾಡಿದ್ದಾರೆ ಸಿಸಿಬಿ ಪೊಲೀಸರು, ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈಗ ಮತ್ತೊಂದು ಇದ್ರ ಮೇಲೆ ಪ್ರಕರಣ, ಇದ್ರ ಮೇಲೆ ಎಫ್ಐಆರ್ ಆಗುತ್ತೆ, ಇದ್ರ ಮೇಲೆ ತನಿಖೆ ನಡೆಯುತ್ತೆ. ಹೆಂಗ್ ಸಿಕ್ತು ಏನ್ ಕತೆ ಅಂತ. ಆಯ್ತಾ? ನೋಡಿ, ಈ ತರ ರಾಜಾತಿಥ್ಯ ಎಲ್ಲ ಸಿಗುತ್ತೆ ಅಂದ್ರೆ ಹೆಂಗ್ರಿ? ಮೊಬೈಲ್ ಇದೆ ಅಂದ್ಮೇಲೆ ಅದ್ರ ಜೊತೆ ಒಂದು ಚಾರ್ಜರ್ ಇದ್ದೇ ಇರ್ತದೆ, ಅದ್ರ ಜೊತೆ ಒಂದು ಏನೇನ್ ಬೇಕೋ ಪೆನ್ ಡ್ರೈವ್ ಎಲ್ಲ ಇದ್ದೇ ಇರುತ್ತೆ. ನೋಡಿ ಹೆಂಗೆ ನಿನ್ನೆ ಸಿಸಿಬಿ ಪೊಲೀಸರು ಇದನ್ನ ಬಯಲು ಮಾಡಿದ್ದಾರೆ. ಪೆನ್ ಡ್ರೈವ್, ಚಾರ್ಜರ್, ನೋಟ್ಬುಕ್ ಸೇರಿ ಕೆಲ ವಸ್ತುಗಳು ಪತ್ತೆಯಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಈಗ ಸಿಸಿಬಿ ಇನ್ಸ್ಪೆಕ್ಟರ್. ಮೊಬೈಲ್ ಪತ್ತೆ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ A1, ಪ್ರತಾಪ್ ರೈ A2. ಪ್ರಜ್ವಲ್ ರೇವಣ್ಣ ಜೊತೆ ಅದೇ ಬ್ಯಾರಕ್ನಲ್ಲಿ ಮತ್ತೊಬ್ಬ ಸಜ್ಜಾಬಂದಿ ಇದ್ದ, ಆತನ ಮೇಲೂ ಕೂಡ ಈಗ ಕೇಸ್ ದಾಖಲಾಗಿದೆ. ಪ್ರತಾಪ್ ರೈ ಆತ A2 ಆರೋಪಿ. ಇದೇ ಪ್ರಕರಣದಲ್ಲಿ ಮೊಬೈಲ್ ಪತ್ತೆ ಸಂಬಂಧ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ದರ್ಶನ್ ಸೇರಿ ಇತರ ವಿಐಪಿ ಕೈದಿಗಳ ಬ್ಯಾರಕ್ನಲ್ಲೂ ಕೂಡ ಇದೇ ಸಂದರ್ಭದಲ್ಲಿ ಸಿಸಿಬಿ ಶೋಧ ನಡೆಸಿತು. ಆದ್ರೆ ಅಲ್ಲಿ ಏನು ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿ. ಆದ್ರೆ ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ ಆಗಿದೆ. ಈ ಪ್ರಕರಣದಲ್ಲಿ ಅಧಿಕಾರಿಯ ತಲೆದಂಡ ಕೂಡ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಸೂಪರಿಂಟೆಂಡೆಂಟ್ ಅಮಾನತಾಗಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಏಕಾಏಕಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮೊಬೈಲ್, ಅದಕ್ಕೆ ಬೇಕಾಗಿರುವಂತಹ ಚಾರ್ಜರ್ ಇದೆಲ್ಲವೂ ಕೂಡ ಪತ್ತೆ ಆಗಿರೋದು. ನೋಟ್ಬುಕ್ ಇದೆಲ್ಲ ಕೂಡ ಇತ್ತಂತೆ. ಅದರಲ್ಲಿ ಏನ್ ಮಾಡ್ತಾ ಇದ್ರು, ಹೊರಗಡೆ ಏನ್ ಮಾಡ್ತಾ ಇದ್ರು, ಅದನ್ನೇ ಒಳಗಡೆ ಮತ್ತೆ ಹೋಗಿ ಮಾಡ್ತಾ ಇದ್ರ ಅನ್ನೋ ಪ್ರಶ್ನೆ. ಒಂದು ಮೊಬೈಲ್ ಸಿಕ್ತು ಅಂತಂದ್ರೆ ಅದಕ್ಕೆ ಇಂಟರ್ನೆಟ್ ಫೆಸಿಲಿಟಿ ಇತ್ತಾ, ಅಥವಾ ವೈಫೈ ಕನೆಕ್ಷನ್ ಇತ್ತಾ, ಅಥವಾ ಏನಿತ್ತು, ಸಿಮ್ ಇತ್ತಾ? ಸಿಮ್ ಇತ್ತು ಅನ್ನೋದಾದ್ರೆ ಯಾರ ಹೆಸರಿನಲ್ಲಿತ್ತು, ಯಾರ ಮೊಬೈಲ್ ಅದು, ಯಾರಿಗೆ ಸೇರಿರೋದು, ಇದೆಲ್ಲದರ ಬಗ್ಗೆ ಈಗ ಅಧಿಕಾರಿಗಳು ತನಿಖೆಯನ್ನ ನಡೆಸುತ್ತಾರೆ. ಕೇಸ್ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಅಧಿಕಾರಿಯ ತಲೆದಂಡ ಕೂಡ ಆಗಿದೆ ಅನ್ನುವಂತ ಮಾಹಿತಿ. ಜೈಲಿನ ಸೂಪರಿಂಟೆಂಡೆಂಟ್ ಅಮಾನತಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇದೇನು ಹೊಸದಲ್ಲ, ಅನೇಕ ಬಾರಿ ಈ ರೀತಿ ಆಗಿದ್ದಿದೆ. ಆದ್ರೆ ಪದೇ ಪದೇ ಇಂಥದ್ದು ಎಡವಟ್ಟುಗಳನ್ನ ಮಾಡ್ಕೊಳ್ತಾನೆ ಇರ್ತಾರಲ್ಲ ಪರಪ್ಪನ ಅಗ್ರಹಾರ ಅಧಿಕಾರಿಗಳು. ಎಷ್ಟು ಎಚ್ಚೆತ್ತರು ಅಥವಾ ಯಾರನ್ನೇ ತಂದಲ್ಲಿ ಬದಲಾವಣೆಗಳನ್ನ ಮಾಡಿದ್ರು ಕೂಡ ಇಲ್ಲಿನ ಹಣೆ ಬರ ಬದಲಾಗೋದೇ ಇಲ್ವಾ ಅನ್ನೋ ಪ್ರಶ್ನೆ. ಮೊಬೈಲ್ ಯಾರ್ದು, ಸಿಮ್ ಕಾರ್ಡ್ ಯಾರ್ದು, ಏನೇನ್ ಪತ್ತೆ ಆದ್ವು, ಏನೇನ್ ಸಿಕ್ಕಿದೆ ಈಗ ಸದ್ಯಕ್ಕೆ ಡೀಟೇಲ್ಸ್? ಈಗಾಗಲೇ ಏನು ಇದೇ ತಿಂಗಳು 6ನೇ ತಾರೀಕು ಒಂದು ದಾಳಿಯನ್ನ ಮಾಡ್ತಾರೆ. ಆ ದಾಳಿ ಸಂದರ್ಭದಲ್ಲಿ ಇದೇ ಪ್ರಜ್ವಲ್ ರೇವಣ್ಣನ ಕೊಠಡಿಯನ್ನು ಕೂಡ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಮೊಬೈಲ್ಗಳಾಗಿರಬಹುದು, ಚಾರ್ಜರ್, ಪೆನ್ ಡ್ರೈವ್ ಯಾವುದು ಕೂಡ ಸಿಕ್ಕಿರೋದಿಲ್ಲ. ಅಂದ್ರೆ ಅಂದಿನ ದಿನದ ದಾಳಿ ಬಗ್ಗೆ ಇಲ್ಲಿ ಜೈಲು ಅಧಿಕಾರಿಗಳಿಗೆ ಅಂದ್ರೆ ಕೆಲ ಸಿಬ್ಬಂದಿಗಳಿಗೆ ಗೊತ್ತಿದ್ದ ಕಾರಣದಿಂದಾಗಿ ಅಲ್ಲಿ ಅವರ ಬಳಿ ಆತನ ಬಳಿ ಇದ್ದಂತಹ ಮೊಬೈಲ್ಗಳು ಮತ್ತೆ ಏನೇನು ಆಕ್ಸೆಸರೀಸ್ ಏನಿದೆ ಅದೆಲ್ಲವನ್ನು ಕೂಡ ತೆಗೆದಿದ್ದಾರೆ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತದೆ. ಈಗ ನಿನ್ನೆ ನಡೆದಂತಹ ಒಂದು ಹಠಾತ್ ದಾಳಿ ಏನಿದೆ, ಈ ಒಂದು ದಾಳಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಮುನ್ಸೂಚನೆ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಏಕಾಏಕಿ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ ಮತ್ತೆ ಚಾರ್ಜರ್, ಪೆನ್ ಡ್ರೈವ್ ಈ 3 ಸಿಕ್ಕಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪ್ರತಾಪ್ ರೈ ಅನ್ನುವಂತಹ ವ್ಯಕ್ತಿ ಮತ್ತು ಪ್ರಜ್ವಲ್ ರೇವಣ್ಣ ಅಂದ್ರೆ ಪ್ರಜ್ವಲ್ ರೇವಣ್ಣ A1 ಆರೋಪಿಯನ್ನಾಗಿ ಮಾಡಲಾಗಿರುವಂತದ್ದು. ಮತ್ತೆ ಆ ಒಂದು ಮೊಬೈಲ್ ಅನ್ನ ಸೀಸ್ ಮಾಡುವಂತಹ ಸಂದರ್ಭದಲ್ಲಿ ಆತ ತಟಸ್ಥನಾಗಿದ್ದ, ಅಂದ್ರೆ ನಂದು ಮೊಬೈಲ್ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಆತ ಇದ್ದ ಅಂತ ಹೇಳಿ ಸಿಸಿಬಿ ಮೂಲಗಳ ಮಾಹಿತಿ ಆಗಿದೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಇಬ್ಬರನ್ನು ಸಸ್ಪೆಂಡ್ ಮಾಡಲಾಗಿದೆ. ಅಂದ್ರೆ ಜೈಲಿನ ಏನು ಅಧಿಕಾರಿಗಳೇನಿದ್ದಾರೆ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿ ಅಂಶುಕುಮಾರ್ ಅವರಿಗೆ ಅವರಿಗೆ ಸಂಜೆಯವರೆಗೆ ಅಂದ್ರೆ ಇವತ್ತು ಸಂಜೆಯವರೆಗೆ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು. ಅಂದ್ರೆ ಆ ಮೊಬೈಲ್ ಅಲ್ಲಿ ಆತನ ಬಳಿ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಮ ಜೈಲು ಸಿಬ್ಬಂದಿಗಳೇನಿದ್ದಾರೆ ಮತ್ತೆ ಜೈಲು ಅಧಿಕಾರಿಗಳೇನಿದ್ದಾರೆ ಅವರ ಪಾತ್ರ ಇಲ್ಲದೆ ಏನು ಆಗೋದಿಲ್ಲ. ಹೀಗಾಗಿ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಸಂಜೆ ಒಳಗಡೆ ಕೊಡಬೇಕು ಅಂತ ಹೇಳಿ, ಅಂದ್ರೆ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ಡಿಜಿ ಅಲೋಕ್ ಕುಮಾರ್ ಅವರು ಕೂಡ ಇದರ ಬಗ್ಗೆ ಒಂದು ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಮತ್ತು ಈಗ ಸದ್ಯ ಎಷ್ಟೇ ಇದನ್ನ ಅವಾಯ್ಡ್ ಮಾಡಿದ್ರು ಕೂಡ ಜೈಲಿನಲ್ಲಿ ಸಾಕಷ್ಟು ಒಂದಷ್ಟು ವಿಚಾರಗಳ ಬಗ್ಗೆ ಕಠಿಣವಾದಂತಹ ಒಂದು ನಿಯಮಗಳನ್ನ ಅಳವಡಿಕೆ ಮಾಡುವಂತಹ ಮುಖಾಂತರ
ಜೈಲಿನಲ್ಲಿ ನಿಷೇಧಿತ ಪದಾರ್ಥಗಳನ್ನು ಕೊಂಡೊಯ್ಯದಂತೆ ಅಲೋಕ್ ಕುಮಾರ್ ಅವರು ಸಾಕಷ್ಟು ಒಂದು ಶ್ರಮ ವಹಿಸ್ತಾ ಇದ್ದಾರೆ. ಆದ್ರೆ ಇದರ ನಡುವೆ ಇವರ ಕಣ್ಣು ತಪ್ಪಿಸಿ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಹಣದ ವ್ಯವಹಾರಗಳು ಏನಾದ್ರು ನಡೆದಿದೆ ಅಥವಾ ಅಂದ್ರೆ ಸಹಜವಾಗಿ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಏನೇ ವಸ್ತುಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಹಣದ ವ್ಯವಹಾರಗಳು ನಡೆದಿರುವಂತಹ ಸಾಧ್ಯತೆ ತೀರಾ ಹೆಚ್ಚಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಂದು ಕಡೆ ಸಿಸಿಬಿ ಅಧಿಕಾರಿಗಳು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಅವರಿಬ್ಬರನ್ನ ಪ್ರತ್ಯೇಕವಾಗಿ ಎನ್ಕ್ವೈರಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಈಗ ಮತ್ತೊಂದೆಡೆ ಅಲೋಕ್ ಕುಮಾರ್ ಅವರು ಕೂಡ ಇವರ ಬಗ್ಗೆ ಅಂದ್ರೆ ಈ ಮೊಬೈಲ್ ಹೇಗೆ ಹೋಯಿತು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಅಧಿಕಾರವನ್ನು ಬಳಸಿ ತನಿಖೆ ಮಾಡುವಂತಹ ಮುಖಾಂತರ ಈಗ ವರದಿಯನ್ನ ಸಂಜೆಯ ಒಳಗಡೆ ಕೊಡಬೇಕು ಮತ್ತು ಇದು ಯಾರ ಮುಖಾಂತರ ಈಗ ಹೋಗ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಕೂಡ ಏನಾದ್ರು ಎಫ್ಐಆರ್ ದಾಖಲಾಗುತ್ತೆ ಅಂದ್ರೆ ಪ್ರತ್ಯೇಕ ಮತ್ತೊಂದು ಡಿಜಿ ಕಚೇರಿಯಿಂದ ಏನಾದ್ರು ಎಫ್ಐಆರ್ ದಾಖಲಾಗುತ್ತೆ ಅನ್ನುವಂಥ ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಈಗ ಮೊಬೈಲ್ಗಳನ್ನ ಎಲ್ಲವನ್ನು ಕೂಡ ಸೀಸ್ ಮಾಡಲಾಗಿದೆ. ಅಂದ್ರೆ ಆ ಸೀಸ್ ಮಾಡಿದಂತಹ ಮೊಬೈಲ್ ಅನ್ನ ಪರಪ್ಪನ ಅಗ್ರಹಾರದಲ್ಲಿ ಕಂಪ್ಲೇಂಟ್ ದಾಖಲಾಗಿರುವಂತಹ ಒಂದು ಕಾರಣದಿಂದಾಗಿ ಆ ದಾಖಲಾಗಿರುವಂತಹ ಅವರಿಗೆ ಎನ್ಕ್ವೈರಿಯ ಒಂದು ಅಧಿಕಾರ ಇರುವಂತಹ ಕಾರಣದಿಂದಾಗಿ ಸೀಸ್ ಮಾಡಿರುವಂತಹ ವಸ್ತುಗಳನ್ನ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ದಾಖಲಿಸುವಂತದ್ದು ಅಂದ್ರೆ ಅವರಿಗೆ ಸರೆಂಡರ್ ಮಾಡಲಾಗಿದೆ. ಈಗ ಆ ಫೋನ್ ನಲ್ಲಿ ಯಾರ್ಯಾರಿಗೆ ಕರೆಯನ್ನ ಮಾಡಿದ್ದಾರೆ ಅದೆಲ್ಲದರ ಸಿಡಿಆರ್ ರಿಪೋರ್ಟ್ ಗಳನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನ ಪರಪ್ಪನ ಅಗ್ರಹಾರ ಪೊಲೀಸರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅದನ್ನ ಮೊಬೈಲ್ ಅನ್ನು FSL ಗೆ ಕಳಿಸಿ ಮತ್ತಷ್ಟು ಡಾಟಾಗಳನ್ನ ಏನಾದ್ರು ವಾಟ್ಸ್ಆಪ್ ಗಳನ್ನ ಏನಾದ್ರು ಅವರೇನಾದ್ರೂ ಯೂಸ್ ಮಾಡಿದ್ರೆ ಅದನ್ನ ರಿಟ್ರೀವ್ ಮಾಡೋದಕ್ಕೆ ಈಗಾಗಲೇ FSL ಕೂಡ ಕಳಿಸಲಾಗ್ತಾ ಇದೆ. ಅಶ್ವಿನಿ, ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.